ಮಾನ್ಯ ಅಧ್ಯಕ್ಷ, ನೀವು ಪ್ರಶ್ನೋತ್ತರ ತಗೋಬೇಕು ಅಂತ ಹೇಳ್ತಾ ಇದ್ದೀರಿ. ಪ್ರಶ್ನೋತ್ತರ ತಗೊಳ್ಳೋಣ. ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ತಗೊಳಕಾಗತ್ತ? ನಾವು ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು ನೋಟಿಸ್ ಕೊಟ್ಟಿರಿ. ಇದಕ್ಕೆ ನಿಯಮ ಏನಿಲ್ಲ ಇಲ್ವಾ? ಅಂತ ಸಚಿವರನ್ನ ಇಟ್ಕೊಂಡು ಭ್ರಷ್ಟಾಚಾರ ನಡೆಸಿದ್ರೆ ಹೆಂಗ್ ನಡೆಯಕ್ಕಾಗತ್ತೆ? ಈ ತರ ಸದನ ಹೆಂಗ್ ನಡೆಸಬೇಕಾಗುತ್ತೆ? ನೀವ್ ಹೇಳ್ರಿ ವಿರೋಧ ಪಕ್ಷರೇ. ಭ್ರಷ್ಟಾಚಾರ ಸರ್ಕಾರದ ಪ್ರಕಾರ ಬನ್ನಿ. ನಮಗೆ ಬಂದಿಲ್ಲ ಅಂತ ಉತ್ತರ ಪ್ರಮೇಯ, ನಮಗೆ ಬಂದಿಲ್ಲ. ತಗೊಳ್ಳಿ ರಾಜೀನಾಮೆ ಪ್ರಸ್ತಾವದು. ನಿಮ್ಗೆ ನೋಟಿಸ್ ಕೊಡಿ, ಚರ್ಚೆ ಮಾಡ್ಬೇಕಾದ್ರೆ. ಅಧ್ಯಕ್ಷ, ಈಗ ನೋಡಿ, ನಾವು ಈಗಾಗಲೇ ಒಂದು ನಿಮಿಷ ಕೂತ್ಕೊಳ್ಳಪ್ಪ ಅಧ್ಯಕ್ಷರೇ. ಅವಕಾಶ ಕೊಟ್ಟಿಲ್ಲ ಈಗ. ಇಲ್ಲ ನೋಡಿ, ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ಅವ್ರನ್ನ ತೆಗೆದಿದ್ದು ಯಾಕೆ, ಸೇರ್ಸ್ಕೊಂಡಿದ್ದು ಯಾಕೆ ಅಂತ ಹೇಳ್ಬೇಕಲ್ಲ ಸದನಕ್ಕೆ. ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದೆಯಾ? 187 ಕೋಟಿ ಲೂಟಿ ಆಗಿರೋದು ನಿಜ. 187 ಕೋಟಿ ಲೂಟಿ ಆಗಿರೋದು ನೈತಿಕ ಹೊಣೆ ತನಿಖೆ ಆಗಲಿ. ಕೊಟ್ಟಿದ್ರು ರಾಜೀನಾಮೆ. ಈಗೇನು ಹೆಂಗ್ ಕೇಳ್ತಾರೆ ನಾವು? ಈ ಸದನ ಇಲ್ಲ, ನಾವು ಸದನ ನಡೆಯಕ್ಕೆ ಬಿಡಲ್ಲ, ಸದನ ನಡೆಯಕ್ಕೆ ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ. ಹಾಗಾಗಿ ಈ ಸಚಿವರನ್ನ ಸನ್ಮಾನ್ಯ ನಾಗೇಂದ್ರ ಅವರನ್ನ ಮುಖ್ಯಮಂತ್ರಿಗಳು ಈ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ವಜಾ ಮಾಡೋರ್ಗೂ ಯಾವುದೇ ಕಲ್ಲಪ್ಪಗಳು ನಡಿಬಾರದು. ಏನು ಉತ್ತರ ಕೊಡ್ತೀರಿ? ಅವರ ರಾಜೀನಾಮೆ ಈ ರೀತಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, 87 ಕೋಟಿ ಭ್ರಷ್ಟಾಚಾರ ಆಗಿದೆ, ಹಣ ದುರುಪಯೋಗ ಆಗಿದೆ, ಹಣ ಬಳಕೆ ಆಗಿದೆ, ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಈ ಸದನದಲ್ಲೇ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಒಪ್ಪಿ ಅದರ ಆಧಾರಿತವಾಗಿ ಅವ್ರ ರಾಜೀನಾಮೆ ಕೊಡುವಂತದ್ದಾಗಿದೆ. ಈಗ ಮತ್ತೊಮ್ಮೆ ಚಾರ್ಜ್ ಶೀಟ್ ಅಲ್ಲಿ ನಂಬರ್ ಒನ್ ಆಪಾದಿತರು ನಾಗೇಂದ್ರ ಅವರು ನಂಬರ್ 1 ಆಪಾದಿತರು. ಯಾವ ರೀತಿ ಪರಿಶಿಷ್ಟ ಪಂಗಡ ಜನರಿಗೆ ನ್ಯಾಯ ಕೊಡಕ್ಕಾಗತ್ತೆ? ಪರಿಶಿಷ್ಟ ಪಂಗಡ ಜನರಿಗೆ ಪ್ರತಿನಿಧಿಸುವಂತ ವ್ಯಕ್ತಿ ಆ ಜನಾಂಗಕ್ಕೆ ಅನ್ಯಾಯ ಮಾಡುವಂತ ವ್ಯಕ್ತಿನ ಮತ್ತೊಮ್ಮೆ ಹೇಗೆ ಸಚಿವರಾಗ್ತಾರೆ? ಮೂರು ಚಾರ್ಜ್ ಶೀಟ್ ಇದು ಯಾವುದಕ್ಕೂ ಗೌರವ ಇಲ್ಲ.